अमृतोपस्तरणमसि स्वाहा। ओम प्राणाय स्वाहा, अपानाय स्वाहा, उदानाय स्वाहा, समानाय स्वाहा। ओम ब्रह्मणे स्वाहा। ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ನಮ್ಮ ಮನೆಯಲ್ಲಿ ಪಂಚಕಜ್ಜಾಯ ಹೇಗೆ ಮಾಡುತ್ತೇವೆ ನಾನೀಗ ತೋರಿಸುತ್ತಿದ್ದೇನೆ ನೋಡಿ. ಅದಕ್ಕಾಗಿ ಒಂದು ಬಟ್ಟಲು ಹೆಸರು ಬೇಳೆ ಅದನ್ನು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೇನೆ. ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ನೋಡಿ ಈ ಥರ ಕಂದು ಬಣ್ಣ ಬರಬೇಕು, ಹೆಚ್ಚು ಕಪ್ಪಾಗಬಾರದು. ಒಳ್ಳೆ ಪರಿಮಳ ಬರುವಾಗ ಇದನ್ನು ಹುರಿದದ್ದನ್ನು ಸ್ವಲ್ಪ ತಣ್ಣಲು ಒಂದು ಬಟ್ಟಲಿಗೆ ಹಾಕಿ ತೆಗೆದಿಡಿ. ಆ ಸಮಯದಲ್ಲಿ ನೋಡಿ ಬೆಲ್ಲ ಸಾಧಾರಣ ಎಷ್ಟು ಹೆಸರುಬೇಳೆ ತೆಗೆದುಕೊಂಡಿದ್ದೇವೆಯೋ ಅಷ್ಟೇ ಬೆಲ್ಲ ಬೇಕಾಗುತ್ತದೆ. ಅದನ್ನು ಈ ಥರ ಚೆನ್ನಾಗಿ ಜಜ್ಜಬಹುದು, ಇಲ್ಲದಿದ್ದರೆ ಕತ್ತಿಯಿಂದ ಅದನ್ನು ಕೆರೆದುಕೊಳ್ಳಬಹುದು. ಈಗ ಒಂದು ಬಾಣಲೆ ಬಿಸಿಯಾಗಲಿಟ್ಟು ಆ ಬಾಣಲೆಗೆ 2 ಚಮಚ ತುಪ್ಪವನ್ನು ಹಾಕಿಕೊಳ್ಳಿ. ಈ ತುಪ್ಪಕ್ಕೆ ಗೇರು ಬೀಜವನ್ನು ತೆಗೆದುಕೊಳ್ಳಿ, ಒಂದು ಹಿಡಿ ಇರಲಿ. ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಕಂದು ಬಣ್ಣ ಬರುವ ತನಕ ಹುರಿದುಕೊಳ್ಳೋಣ. ಹೀಗೆ ಹುರಿದುಕೊಂಡ ಗೇರು ಬೀಜವನ್ನು ಒಂದು ತಟ್ಟೆಗೆ ತೆಗೆದಿಟ್ಟುಕೊಳ್ಳುವ. ಈಗ ಈ ಉಳಿದ ತುಪ್ಪಕ್ಕೆ ಒಂದು ಗಡಿ ತೆಂಗಿನಕಾಯಿಯನ್ನು ತುರಿದದ್ದು ಅದನ್ನು ಹಾಕಿ ಈ ಥರ ಚೆನ್ನಾಗಿ ಹುರಿದುಕೊಳ್ಳಬೇಕು. ಅದು ನೀರ ಪಸೆ ಸಂಪೂರ್ಣವಾಗಿ ಹೋಗಬೇಕು. ಹೀಗೆ ಮಾಡಿದ ಪಂಚಕಜ್ಜಾಯ ನಿಮಗೆ 1 ತಿಂಗಳಾದರೂ ಸ್ವಲ್ಪ ಕೂಡ ಕೆಡುವುದಿಲ್ಲ. ಗಣಪತಿ ದೇವರನ್ನು ನೆನೆಯುತ್ತಾ ನಮಗೆ 1 ತಿಂಗಳಿಗೆ ಬಾಯಾಡಿಸಲು ಒಂದು ಪ್ರಸಾದವನ್ನು ತಿಂತಾ ಇರಬಹುದು. ಈಗ ನೋಡಿ, ಇದು ಈಗ ನಾನು ಚೆನ್ನಾಗಿ ಹುರಿದುಕೊಂಡಿದ್ದೇನೆ, ಒಳ್ಳೆ ಘಮ ಬರ್ತಾ ಇದೆ. ಈ ತೆಂಗಿನಕಾಯಿ ಹುರಿದದ್ದನ್ನು ಕೂಡ ಒಂದು ಪಾತ್ರೆಗೆ ತೆಗೆದಿಡೋಣ. ನೋಡಿ, ಇದು ಕೂಡ ಸ್ವಲ್ಪ ತಣ್ಣಗಾಗಲಿ. ಈ ಪಂಚಕಜ್ಜಾಯ ಮಾಡಲು ಎಲ್ಲ ಕೂಡ ಸ್ವಲ್ಪ ತಣ್ಣಗಾದ ಮೇಲೆ ಈಗ ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡುವಂಥದ್ದು. ಈಗ ಈ ಹುರಿದಿಟ್ಟುಕೊಂಡಂತಹ ಹೆಸರು ಬೇಳೆ ಇದೆಯಲ್ಲ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ನೀರು ಹಾಕದೆ ತರಿಯಾಗಿ ಪೌಡರ್ ಮಾಡಿಕೊಂಡು ಬನ್ನಿ. ನುಣ್ಣಗೆ ಪೌಡರ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ತರಿ ಇದ್ದರೂ ಆಗುತ್ತದೆ. ಈಗ ಹುರಿದು ತಣಿದ ತೆಂಗಿನಕಾಯಿಯ ಮೇಲೆ ಹಾಕಿ ಅದಕ್ಕೆ ಪುಡಿ ಮಾಡಿಟ್ಟಂತಹ ಬೆಲ್ಲವನ್ನು ಹಾಕಿ ಈಗ ನೋಡಿ, ನೀವು ನೋಡಿರಬಹುದು ಪಂಚಕಜ್ಜಾಯ ಆಗಲು 5 ವಸ್ತುಗಳು ಬೇಕು. ಬೆಲ್ಲ, ಹೆಸರುಬೇಳೆ, ತೆಂಗಿನಕಾಯಿ ಆಯಿತು. ಈಗ 1 ದೊಡ್ಡ ಚಮಚ ಜೇನನ್ನು ಹಾಕ್ತಾ ಇದ್ದೇನೆ. 4ನೆಯ ವಸ್ತು ಜೇನು ಹಾಕಿದ ಮೇಲೆ ಈಗ 1 ದೊಡ್ಡ ಚಮಚ ತುಪ್ಪವನ್ನು ಹಾಕಿಕೊಳ್ಳೋಣ. 5 ವಸ್ತು ಆಯಿತು. ಇದರಲ್ಲಿ ಪಂಚಕಜ್ಜಾಯ ಎಂದಾಗಲು 5 ಬೇಕು. ಮತ್ತು ಮೇಲಿನಿಂದ ಎಳ್ಳನ್ನು ಹುರಿದು ಹಾಕಿಕೊಳ್ತಾ ಇದ್ದೇನೆ. ಹೀಗೆ ಪಂಚಕಜ್ಜಾಯಕ್ಕೆ ಬೇಕಾದ ವಸ್ತುಗಳು ಇಷ್ಟು: ಎಳ್ಳು ಮತ್ತು ಗೇರು ಬೀಜ, ಇದು 2 ಎಕ್ಸ್ಟ್ರಾ. ಈಗ ಪಂಚಕಜ್ಜಾಯಕ್ಕೆ ಬೇಕಿದ್ದ ವಸ್ತುಗಳು ಹಾಕಿ ಆಯಿತು. ಇನ್ನು ಕೈಯಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಜೇನುತುಪ್ಪ ಮತ್ತು ತುಪ್ಪ ಹಾಕಿದ ಕಾರಣ ಈ ಥರ ನೋಡಿ ಅದು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಕೈಯಲ್ಲಿ ಮಿಕ್ಸ್ ಮಾಡ್ತಾ ಬೆಲ್ಲ ಕೂಡ ಅದರ ಜೊತೆ ಹೊಂದಿಕೊಂಡಿತ್ತು. ಈ ಪಂಚಕಜ್ಜಾಯ ಗಣಪತಿ ದೇವರ ಪೂಜೆಗೆ ಬೇಕೇ ಬೇಕು. ಇದನ್ನು ನಿಮ್ಮ ಮನೆಯಲ್ಲಿಯೂ ಮಾಡಿ ನೋಡಿ. ಗಣಪತಿಗೆ ಸಮರ್ಪಣೆ ಮಾಡಿ ನೈವೇದ್ಯ ಮಾಡಿ ತಿಂದು ನೋಡಿ ಹೇಗಿತ್ತು ಅಭಿಪ್ರಾಯ ತಿಳಿಸಿ. ನೀವು ನಿಮ್ಮ ಮನೆಯಲ್ಲಿ ಹೇಗೆ ಪಂಚಕಜ್ಜಾಯ ಮಾಡಿದ್ರಿ ಅದನ್ನು ಕೂಡ ಕಾಮೆಂಟ್ನಲ್ಲಿ ತಿಳಿಸಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.